ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಲೀನಿಯರ್ ಡಿಪೆಂಡೆನ್ಸ್ ಮತ್ತೆ ಇಂಡಿಪೆಂಡೆನ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಗಿವನ್ ಸೆಟ್ ಟಿ ಇಸ್ ಈಕ್ವಲ್ ಟು 1 2 2 1 2 1 1 2 3 2 2 3 0 1 1 0 ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಲೀನಿಯರ್ಲಿ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಂತ ಯಾವ ರೀತಿ ಗೊತ್ತಾಗುತ್ತೆ? ಫಸ್ಟ್ ಈ ಅಷ್ಟು ಸೆಟ್ ಗಳನ್ನು ಕೂಡ ನಾವು ಏನ್ ಮಾಡಬೇಕು, ಮ್ಯಾಟ್ರಿಕ್ಸ್ ಫಾರ್ಮೆಟ್ ಗೆ ಬರ್ಕೋಬೇಕು. ಮ್ಯಾಟ್ರಿಕ್ಸ್ ಫಾರ್ಮೆಟ್ ಕನ್ವರ್ಟ್ ಮಾಡಿಕೊಂಡು ಆ ಮ್ಯಾಟ್ರಿಕ್ಸ್ ಅನ್ನ ನಾವು ಎಕಲಾನ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿದ್ರೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಲೀನಿಯರ್ಲಿ ಡಿಪೆಂಡೆಂಟ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ. ಸರಿನಾ? ಸೊ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್. ಸೊ ನಾನು ಟಿ ಅಂತಾನೆ ತಗೊಂತೀನಿ. ಟಿ ವಿಲ್ ಬಿ ಈಕ್ವಲ್ ಟು, ಸೊ ಇವಾಗ ಇದಷ್ಟು ಕೂಡ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಬರೀತಾ ಹೋಗಿ ಒಂದೊಂದಾಗೆ. ಸೊ ಫಸ್ಟ್ 1 2 2 1, ನೆಕ್ಸ್ಟ್ 2 1 1 2, ನೆಕ್ಸ್ಟ್ 3 2 2 3, ನೆಕ್ಸ್ಟ್ 0 1 1 0. ಸರಿನಾ? ಸೊ ಇವಾಗ ಏನ್ ಮಾಡಬೇಕು, ಎಕಲಾನ್ ಫಾರ್ಮ್ ಕನ್ವರ್ಟ್ ಮಾಡಬೇಕು. ಎಕಲಾನ್ ಫಾರ್ಮ್ ಅಂತ ಅಂದ್ರೇನು ನೋಡಿ, ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರೋ ವ್ಯಾಲ್ಯೂಸ್ ಎಲ್ಲ 0 ಆಗಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0 ಆಗಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ವ್ಯಾಲ್ಯೂಸ್ 0 ಆಗಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ವ್ಯಾಲ್ಯೂ 0 ಆಗಬೇಕು. ಅಂದ್ರೆ ಪ್ರತಿಯೊಂದು ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆನೂ ಕೂಡ ವ್ಯಾಲ್ಯೂಗಳು 0 ಆಗಿರ್ಬೇಕು. ಅದ್ರ ಮೇಲೆ ಏನಾದ್ರೂ ಆಗಿರ್ಲಿ, ಡಯಾಗ್ನಲ್ ಎಲಿಮೆಂಟ್ ಕೂಡ ಏನಾದ್ರೂ ಆಗಿರ್ಲಿ, ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ ಪಕ್ಕಾ 0 ಆಗ್ಬೇಕು. ಡಯಾಗ್ನಲ್ ಎಲಿಮೆಂಟ್ ಏನಾದ್ರೂ ಆಗಿಲ್ಲ, 0 ಆಗಿರ್ಲಿ, ಇನ್ಫಿನಿಟಿ ಆಗಿರ್ಲಿ, ಎನಿಥಿಂಗ್. ಡಯಾಗ್ನಲ್ ಮೇಲೂ ಕೂಡ ಏನಾದ್ರೂ ಆಗಿರ್ಲಿ, ಬಟ್ ಡಯಾಗ್ನಲ್ ಕೆಳಗಡೆ ಇರುವಂತ ಎಲಿಮೆಂಟ್ಸ್ 0 ಆಗಿರ್ಬೇಕು. ಸೊ ಈಗ ಒಂದೊಂದಾಗೆ ತಗೊಂಡೋಗೋಣ. ಸೊ ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ ಏನಿದೆ 1. ಯಾವಾಗ ನಮಗೆ ಡಯಾಗ್ನಲ್ ಎಲಿಮೆಂಟ್ 1 ಅಂತ ಬರುತ್ತೆ ನೋಡಿ, ಅವಾಗ ತುಂಬಾ ಈಸಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು. ಸೊ ಅದಕ್ಕೋಸ್ಕರ ನೀವು ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ 1 ಆಗಿ ಕನ್ವರ್ಟ್ ಮಾಡೋದಕ್ಕೆ ಜಾಸ್ತಿ ಟ್ರೈ ಮಾಡಬೇಕು. ಸೊ ಇವಾಗ 1 ಆಲ್ರೆಡಿ ಇದೆ. ಸೊ ಇವಾಗ ಯಾವ ರೀತಿ ಸಾಲ್ವ್ ಮಾಡೋದು, ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಅಪ್ಲೈ ಮಾಡ್ತೀವಿ ಎಕಲಾನ್ ಫಾರ್ಮ್ ಅಲ್ಲಿ. ದಿಸ್ ಈಸ್ ರೋ ನಂಬರ್ 1. ಸೊ ಬರಿತೀನಿ ನೋಡಿ, ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3, ದಿಸ್ ಈಸ್ ರೋ ನಂಬರ್ 4. ಒಬ್ಬೊಬ್ಬರಿಗೆ ರೋ ಮತ್ತೆ ಕಾಲಮ್ ಅಲ್ಲೂ ಕೂಡ ಕನ್ಫ್ಯೂಷನ್ ಇರುತ್ತೆ. ರೋ ಅಂತ ಅಂದ್ರೆ ಹಾರಿಜಾಂಟಲ್, ಕಾಲಮ್ ಅಂತ ಅಂದ್ರೆ ವರ್ಟಿಕಲ್. ಸರಿನಾ? ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ಎಲ್ಲಾ ವ್ಯಾಲ್ಯೂಸ್ ಅನ್ನು 0 ಮಾಡಬೇಕು. ಸೊ 2 3 0 ಆಲ್ರೆಡಿ ಇದೆ. ಸೊ ಅದನ್ನ ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. 0 ಇದ್ರೆ ಮುಗಿದು ಸಾಕು. ಈಗ ಈ ಎರಡು ವ್ಯಾಲ್ಯೂಸ್ ಅನ್ನ 0 ಯಾವ ರೀತಿ ಮಾಡೋದು? ಸಿಂಪಲ್. R2 ಅಲ್ಲಿ ಇರುವಂತಹ 2 ಅನ್ನ ನಾನು 0 ಮಾಡಬೇಕು. ಸೊ R2 ವಿತ್ ರೆಫರೆನ್ಸ್ ಆಫ್ ದಿ ಡಯಾಗ್ನಲ್ ಎಲಿಮೆಂಟ್. ಸೊ ಡಯಾಗ್ನಲ್ ಎಲಿಮೆಂಟ್ 1 ಇದೆ, ಅದು ಯಾವ ರೋ ಅಲ್ಲಿ ಇದೆ? ರೋ ನಂಬರ್ 1. ಸೊ ಆ ರೋ ಅನ್ನ ನಾವು ರೆಫರೆನ್ಸ್ ಆಗಿ ತಗೋಬೇಕು. ಸರಿನಾ? ಈಗ 2 ಅನ್ನ ನಾನು 0 ಮಾಡಬೇಕು. ಡಯಾಗ್ನಲ್ ಎಲಿಮೆಂಟ್ 1 ಇದೆ. ಯಾವಾಗ ಡಯಾಗ್ನಲ್ ಎಲಿಮೆಂಟ್ 1 ಇರುತ್ತೆ ತುಂಬಾ ಈಸಿ ಅಂತ ನಾನು ಹೇಳಿದೆ. ಯಾಕೆ ಗೊತ್ತಾ? ಇಲ್ಲಿ +2 ಅನ್ನ ನಾನು 0 ಮಾಡಬೇಕು. ಸಿಂಪಲ್. ಮಧ್ಯಕ್ಕೆ -2 ಅಂತ ಬರೆಯಿರಿ. ಉಲ್ಟಾ ಬರೆಯೋದಷ್ಟೇ. ಇಲ್ಲಿ +2 ಇದೆ, ಅದನ್ನ 0 ಮಾಡೋದಕ್ಕೆ ಇಲ್ಲಿ -2 ಅಂತ ಬರೆದೆ. ನೆಕ್ಸ್ಟ್ R3 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡಬೇಕು. ಈ R3 ಅಲ್ಲಿ ಇರುವಂತ 3 ಗೂ ಕೂಡ 1 ಇಸ್ ದ ಡಯಾಗ್ನಲ್ ಎಲಿಮೆಂಟ್. ಸೊ R1 ಇನ ರೆಫರೆನ್ಸ್ ಅನ್ನ ತಗೋಬೇಕು. +3 ಅನ್ನ 0 ಮಾಡಬೇಕು ಅಂತಂದ್ರೆ ಉಲ್ಟಾ -3 ಅನ್ನ ಬರೆದ್ರಾಯ್ತು. ಈಗ ಟಿ ವಿಲ್ ಬಿ ಈಕ್ವಲ್ ಟು, ಕೇವಲ ನಾವು ರೋ 2 ಮತ್ತೆ ರೋ 3 ಆಪರೇಷನ್ ಅಪ್ಲೈ ಮಾಡ್ತಾ ಇರೋದು. ಸೊ ರೋ 1 ಅಂಡ್ ರೋ 4 ವಿಲ್ ರಿಮೈನ್ ಆಸ್ ಇಟ್ ಇಸ್. 1 2 2 1 0 1 1 0. ನೆಕ್ಸ್ಟ್ ಈ ಎರಡು ಎಲಿಮೆಂಟ್ ಗಳನ್ನ 0 ಮಾಡೋದಕ್ಕೋಸ್ಕರ ಈ ಎರಡು ಆಪರೇಷನ್ ಅನ್ನು ಅಪ್ಲೈ ಮಾಡ್ತಾ ಇರೋದು. ಸೊ 0 0 ಅಂತ ಬರ್ಕೊಳ್ಳಿ ಫಸ್ಟ್. ನೆಕ್ಸ್ಟ್ ಒಂದೊಂದಾಗೆ ತಗೊಳ್ಳೋಣ. R2 -2 R1. ಸೊ R2 ವ್ಯಾಲ್ಯೂ ಏನಿದೆ 1 -2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2. ಸೊ 1 - 2 2 4. ಸೊ 1 - 4 ಅಂತಂದ್ರೆ -3 ಆಯ್ತು. ನೆಕ್ಸ್ಟ್ R2 ವ್ಯಾಲ್ಯೂ ಇಸ್ 1 - 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 2. ಸೊ 1 - 4 ಅಂತಂದ್ರೆ -3. ನೆಕ್ಸ್ಟ್ ಇಲ್ಲಿ R2 ವ್ಯಾಲ್ಯೂ ಇಸ್ 2 - 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 1. ಸೊ 2 - 2 ಇಟ್ ವಿಲ್ ಬಿ ಈಕ್ವಲ್ ಟು 0. R3 ದು ಈಕ್ವೇಶನ್ ಅನ್ನ ತಗೊಂತಾ ಹೋಗೋಣ. ಸೊ R3 -3 R1. ಸರಿನಾ? ಸೊ R3 ವ್ಯಾಲ್ಯೂ ಏನಿದೆ 2 ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2. ಸೊ 2 - 3 2 6 ಏನಾಗುತ್ತೆ -4. ನೆಕ್ಸ್ಟ್ R3 ವ್ಯಾಲ್ಯೂ ಇಸ್ 2 -3 ಇಂಟು R1 ವ್ಯಾಲ್ಯೂ ಇಸ್ 2 ಸೇಮ್ ಇದೆ. ಸೊ ವ್ಯಾಲ್ಯೂ ಏನಾಗುತ್ತೆ -4 ಆಗುತ್ತೆ. ನೆಕ್ಸ್ಟ್ R3 ವ್ಯಾಲ್ಯೂ ಇಸ್ 3 - 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 1. 3 - 3 ಇಟ್ ವಿಲ್ ಬಿ ಈಕ್ವಲ್ ಟು 0. ಈಗ ನಾನು ಅವಾಗಲೇ ಹೇಳಿದ್ದೆ, ಯಾವಾಗ ನನ್ನ ಡಯಾಗ್ನಲ್ ಎಲಿಮೆಂಟ್ಸ್ 1 ಆಗಿರುತ್ತೆ ಅವಾಗ ನನಗೆ ವೆರಿ ಈಸಿ ಆಗುತ್ತೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಕೆ ಅಂತ. ಸೊ ಇಲ್ಲಿ ನೋಡಿದ್ರೆ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಎಲ್ಲ ವ್ಯಾಲ್ಯೂ 0 ಇದೆ. ಎಸ್ ಪರ್ಫೆಕ್ಟ್. ಬಟ್ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಏನಂತ ಬರ್ತಾ ಇದೆ ನನಗೆ -3 ಅಂತ ಬರ್ತಾ ಇದೆ. ಸೊ ನಾನು ಇದನ್ನ 1 ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಯಾವ ರೀತಿ? ಎರಡು ಆಪ್ಷನ್ಸ್ ಇದೆ. ಒಂದು, ನಾನೇನ್ ಮಾಡ್ಬೋದು, ರೋ ನಂಬರ್ 2 ಮತ್ತೆ ರೋ ನಂಬರ್ 4 ಅನ್ನ ಎಕ್ಸ್ಚೇಂಜ್ ಮಾಡ್ಬೋದು.
ರೋ ನಂಬರ್ 1, ರೋ ನಂಬರ್ 2 ಮತ್ತೆ ರೋ ನಂಬರ್ 4 ಅನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಅಂತಂದ್ರೆ ರೋ 4 ಇಲ್ಲಿಗೆ ಹೋಗುತ್ತೆ, ರೋ 2 ಇಲ್ಲಿಗೆ ಬರುತ್ತೆ. ಸೊ ಅವಾಗ ಇಲ್ಲಿ 1 ಇರೋದ್ರಿಂದ ಡಯಾಗ್ನಲ್ ಎಲಿಮೆಂಟ್ 1 ಆಗುತ್ತೆ. ಇಲ್ಲ, ಇನ್ನೊಂದು ಸಿನಾರಿಯೋ ಏನು, ರೋ 2 ಇದೆಯಲ್ಲ, ಎಂಟೈರ್ ರೋ 2 ಅನ್ನ -3 ಇಂದ ಡಿವೈಡ್ ಮಾಡೋದು ಆಯ್ತು. ಸೊ ಈಗ ಏನಾದ್ರೂ ಕೂಡ ರೋ 2 ಅನ್ನ ನಾನು -3 ಇಂದ ಡಿವೈಡ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ -3 ಇಂದ ನಾನು ಡಿವೈಡ್ ಮಾಡಿದ್ರೆ ವ್ಯಾಲ್ಯೂಸ್ ಏನಾಗುತ್ತೆ ನೋಡಿ, t ವಿಲ್ ಬಿ ಈಕ್ವಲ್ ಟು, ಸೊ ನೀವು ಯಾವ್ದಾದ್ರು ಮೆಥಡ್ ಅನ್ನ ಯೂಸ್ ಮಾಡ್ಕೋಬಹುದು ಈ ಸಿನಾರಿಯೋ ಅಲ್ಲಿ. ಸೊ 1 2 2 1 ಅದೇ ರೀತಿ ಉಳ್ಕೊಳ್ಳುತ್ತೆ. 0 ಡಿವೈಡೆಡ್ ಬೈ -3 ವಿಲ್ ಬಿ 0, -3 ಬೈ -3 ವಿಲ್ ಬಿ 1, -3 ಬೈ -3 ವಿಲ್ ಬಿ 1, 0 ಡಿವೈಡೆಡ್ ಬೈ -3 ವಿಲ್ ಬಿ 0. ನೋಡಿ, ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೂಡ 1 ಆಗಿ ಕನ್ವರ್ಟ್ ಆಯ್ತಾ? ಎಸ್, ಸಿಂಪಲ್. ಇಲ್ಲ ಅಂತಂದಿದ್ರೆ ಬೇಕಾದ್ರೆ ನೀವು ಎರಡನ್ನು ಕೂಡ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಸೊ ಇನ್ನು ಉಳಿದಿದ್ದೆಲ್ಲ ಸೇಮ್ ಉಳ್ಕೊಳುತ್ತೆ. 0 -4 -4 0 0 1 1 0. ಸರಿನಾ? ಸೊ R2 ಮಾತ್ರ ಆಪರೇಷನ್ ಅಪ್ಲೈ ಮಾಡಿದ್ದು, ಸೊ R2 ಮಾತ್ರ ಚೇಂಜ್ ಆಯಿತು. ಸೊ ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0 ಆಗಿದೆ, ಎರಡನೇ ಡಯಾಗ್ನಲ್ ಎಲಿಮೆಂಟ್ 1 ಇದೆ. ಸೊ ಈ -4 ಮತ್ತೆ 1 ಅನ್ನು ನಾನು 0 ಆಗಿ ಕನ್ವರ್ಟ್ ಮಾಡಬೇಕು. ಸೊ ಸಿಂಪಲ್ ಟೆಕ್ನಿಕ್ ಏನು, ರೋ ನಂಬರ್ 1 2 3. ಸೊ ದಿಸ್ ಈಸ್ ರೋ 1, ದಿಸ್ ಈಸ್ ರೋ 2, ದಿಸ್ ಈಸ್ ರೋ 3, ದಿಸ್ ಈಸ್ ರೋ 4. ರೋ 3 ಅಲ್ಲಿ ಚೇಂಜಸ್ ಅನ್ನ ಮಾಡ್ತಾ ಇರೋದು ವಿತ್ ರೆಫರೆನ್ಸ್ ರೋ 2. ಯಾಕೆ ರೋ 2? ಈ -4 ಗೆ 1 ಇಸ್ ದ ಡಯಾಗ್ನಲ್ ಎಲಿಮೆಂಟ್ ವಿಚ್ ಇಸ್ ಇನ್ ರೋ ನಂಬರ್ 2. ಅದಕ್ಕೋಸ್ಕರ -4 ಅನ್ನು 0 ಮಾಡಬೇಕು ಅಂತಂದ್ರೆ ಉಲ್ಟಾ ಬರೀರಿ, +4. ನೆಕ್ಸ್ಟ್ R4 ಅಲ್ಲಿ ಇರುವಂತಹ 1 ಅನ್ನು 0 ಆಗಿ ಕನ್ವರ್ಟ್ ಮಾಡಬೇಕು ವಿತ್ ರೆಫರೆನ್ಸ್ ಟು R2. ಯಾಕೆ ಅಂತಂದ್ರೆ ಇದಕ್ಕೂ ಕೂಡ ಡಯಾಗ್ನಲ್ ಎಲಿಮೆಂಟ್ ಇಸ್ 1 ವಿಚ್ ಇಸ್ ಅಟ್ ರೋ ನಂಬರ್ 2. ಸೊ +1 ಅನ್ನು ನಾನು 0 ಮಾಡಬೇಕು. ಸೊ ಉಲ್ಟಾ ಬರೀರಿ, -1. ಸೊ 1 ಇಂಟು R2 ವಿಲ್ ಬಿ R2 ಇಟ್ ಸೆಲ್ಫ್. ಸೊ 1 ಅಂತ ಬರೆಯುವಂತ ಅವಶ್ಯಕತೆನೇ ಇಲ್ಲ. ಸೊ ಇವಾಗ ಸಾಲ್ವ್ ಮಾಡಿ. t ವಿಲ್ ಬಿ ಈಕ್ವಲ್ ಟು ರೋ 3 ಮತ್ತೆ ರೋ 4 ಅಪ್ಲೈ ಮಾಡ್ತಾ ಇರೋದು. ಸೊ ರೋ 1 ಮತ್ತೆ ರೋ 2 ವಿಲ್ ರಿಮೈನ್ ಆಸ್ ಇಟ್ ಇಸ್. ಸೊ 1 2 2 1 0 1 1 0. ಸೊ ಒಂದ್ಸಲಿ 0 ಆಗಿ ಕನ್ವರ್ಟ್ ಆಗಿದಾವೆ ಅಂತಂದ್ರೆ ಆಪರೇಷನ್ ಅನ್ನು ಅಪ್ಲೈ ಮಾಡಿ. ಸೊ ಮುಗೀತು, ಮತ್ತೆ ಅವು ಚೇಂಜಸ್ ಆಗಲ್ಲ. ಸೊ ನೀವು ಬೇಕಾದ್ರೆ ಇಲ್ಲಿ ಅಪ್ಲೈ ಮಾಡಿ ಕೂಡ ನೋಡ್ಬೋದು. ನೆಕ್ಸ್ಟ್ R3 + 4R2, R3 + 4R2 ಅಲ್ವಾ? ಸೊ R3 ವ್ಯಾಲ್ಯೂ ಏನಿರೋದು -4 + 4 ಇಂಟು ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ 1. ಸೊ +4 -4 ಕ್ಯಾನ್ಸಲ್ ಆಗಿ 0 ಆಗುತ್ತೆ. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ -4 + 4 ಇಂಟು ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಇಸ್ 1. +4 -4 ಕ್ಯಾನ್ಸಲ್ ಆಗಿ 0 ಆಗುತ್ತೆ. ನೆಕ್ಸ್ಟ್ R3 ವ್ಯಾಲ್ಯೂ ಇಸ್ 0 + 4 ಇಂಟು ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಇಸ್ 0. 0 into anything will be 0. 0 plus 0 is 0. Next, ಈ equation use ಮಾಡೋಣ. R4 minus R2. R4 value is 1. R2 value is 1. So 1 minus 1 will be 0. Next, R4 value is 1. R2 value is 1. 1 minus 1 will be 0. Next, R4 value is 0. R2 value is 0. 0 minus 0 is 0. ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0 ಇದೆ, ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0 ಇದೆ, ಮೂರನೇ ಡಯಾಗ್ನಲ್ ಎಲಿಮೆಂಟೇ 0 ಇದೆ, ಅದರ ಕೆಳಗಡೆ ಕೂಡ ವ್ಯಾಲ್ಯೂಸ್ 0 ಆಗಿದೆ. ನಾಲ್ಕನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಯಾವುದು ವ್ಯಾಲ್ಯೂಸ್ ಇಲ್ಲ. ಏನು ನನ್ನ ಕಂಡೀಷನ್ ಇದ್ದಿದ್ದು, ಡಯಾಗ್ನಲ್ ವ್ಯಾಲ್ಯೂಸ್ ಏನಾದರೂ ಆಗಿರಲಿ, ಡಯಾಗ್ನಲ್ ಮೇಲ್ಗಡೆ ವ್ಯಾಲ್ಯೂಸ್ ಏನಾದರೂ ಆಗಿರಲಿ, ಬಟ್ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ವ್ಯಾಲ್ಯೂಸ್ 0 ಆಗಿರಬೇಕು. ಸೊ ಈಗ ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ದೀನಿ. ಈ ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಮಾಡಾದ್ಮೇಲೆ ನಾನು ಕನ್ಕ್ಲೂಷನ್ ಅನ್ನ ಬರೀಬಹುದು. ಸೊ ಕೊಟ್ಟಿರುವಂತಹ ಸೆಟ್ ನಮಗೆ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿದೆಯೋ ಅಥವಾ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದೆಯೋ ಅಂತ. ಸಿಂಪಲ್ ನೋಡಿ, ಏನಾದ್ರೂ ಕೂಡ ಪ್ರತಿ ಒಂದು ರೋ ಅಲ್ಲೂ ಕೂಡ ನಾನ್-0 ಎಲಿಮೆಂಟ್ಸ್ ಇತ್ತು ಅಂತಂದ್ರೆ ಅಟ್ಲೀಸ್ಟ್ 1, ಅದನ್ನ ನಾವು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಬರೀಬಹುದು. ಅಂತಂದ್ರೆ ಎಲ್ಲ ರೋ ಎಲಿಮೆಂಟ್ಗಳು ಕೂಡ 0 ಆಗಿರಬಾರ್ದು. ನೋಡಿ ಇಲ್ಲಿ ಎಲ್ಲ ರೋ ಎಲಿಮೆಂಟ್ಗಳು ನಾನ್-0. ಸೊ ಪರ್ಫೆಕ್ಟ್. ನೆಕ್ಸ್ಟ್ ಎರಡನೇ ರೋ ಅನ್ನ ನೋಡಿದ್ರೆ 0 ಇದೆ, ಬಟ್ ನಾನ್-0 ಎಲಿಮೆಂಟ್ಸ್ ಕೂಡ ಇದಾವೆ. ಇಲ್ಲಿ ನೋಡಿದ್ರೆ ಎಲ್ಲಾ ಎಲಿಮೆಂಟ್ಗಳು ಈ ರೋ ಅಲ್ಲಿ ಫುಲ್ 0 ಆಗಿದೆ, ಈ ರೋ ಅಲ್ಲೂ ಕೂಡ ಎಲ್ಲಾ ಎಲಿಮೆಂಟ್ಗಳು ಕೂಡ 0 ಆಗಿದೆ. ಏನಾದ್ರೂ ಕೂಡ ಅಟ್ಲೀಸ್ಟ್ ಒಂದು ರೋ ಅಲ್ಲಿ ನನಗೆ ಎಲ್ಲಾ ಎಲಿಮೆಂಟ್ಗಳು 0 ಆಯಿತು ಅಂತಂದ್ರೆ ನಾವೇನ ಅಂತ ಕನ್ಕ್ಲೂಡ್ ಮಾಡಬಹುದು, ದ ಗಿವನ್ ಸೆಟ್ ಎಸ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್. ಸರಿನಾ? ಯಾವಾಗ ನಮಗೆ ಅಟ್ಲೀಸ್ಟ್ ಒಂದು ರೋ ಅಲ್ಲಾದ್ರೂ ಕೂಡ ಎಲ್ಲ ವ್ಯಾಲ್ಯೂಸ್ 0 ಆಗಿರ್ತವೆ, ನಾವು ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಕನ್ಕ್ಲೂಡ್ ಮಾಡಬಹುದು. ದ ಸೆಟ್ ಎಸ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್ ಆಸ್ echelon form of T has two 0 rows. ಎರಡು 0 ಇರುವಂತ ರೋಗಳಿದ್ದಾವೆ, ಕಂಪ್ಲೀಟ್ 0 ಇರುವಂತ ರೋಸ್. ಸೊ ಅದಕ್ಕೋಸ್ಕರ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ನಾವು ಬರ್ದಿದ್ದೀವಿ. ಸರಿನಾ?